ಹಲೋ ಫ್ರೆಂಡ್ಸ್, ನಮಸ್ಕಾರ. ಬ್ಯಾಂಗ್ಳೂರ್ ಮೆಟ್ರೋ ರೈಲ್ ಕಾರ್ಪೊರೇಷನ್ ಇದ್ರೊಳಗಡೆ ನಿಮಗೆ ಕಂಪ್ಯೂಟರ್ ರಿಲೇಟೆಡ್ ಕ್ವಶನ್ಸ್ನು ಬರುತ್ತೆ. ಅದಕ್ಕೋಸ್ಕರ ನಾವು ಕಂಪ್ಯೂಟರ್ ಸೈನ್ಸ್, ಇಂಟ್ರೊಡಕ್ಷನ್ ಆಫ್ ಕಂಪ್ಯೂಟರ್ ಮತ್ತು ಕಂಪ್ಯೂಟರ್ ಫಂಡಮೆಂಟಲ್ಸ್ ಇದನ್ನು ನಾವು ನೋಡ್ತಾ ಹೋಗೋಣ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ನಮಗೆ ಗೊತ್ತಿರೋ ಹಾಗೆ ಈಗ ಪ್ರೆಸೆಂಟ್ ಸಿಚುವೇಶನ್ ಒಳಗಡೆ ಕಂಪ್ಯೂಟರ್ ನಾವು ತುಂಬ ಕಡೆ ಯೂಸ್ ಮಾಡ್ತೀವಿ. ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ ಬ್ಯಾಂಕಲ್ಲಿ ಯೂಸ್ ಮಾಡ್ತೀವಿ, ಹಾಸ್ಪಿಟಲ್ಸಲ್ಲಿ ಯೂಸ್ ಮಾಡ್ತೀವಿ, ಸ್ಕೂಲ್ಸ್, ಪಬ್ಲಿಷಿಂಗ್ ಒಳಗಡೆ ನ್ಯೂಸ್ ಪೇಪರ್ ಪಬ್ಲಿಷ್ ಮಾಡೋದಾಗಲಿ, ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಒಳಗಡೆ ಎಂಟರ್ಟೈನ್ಮೆಂಟಿಗೋಸ್ಕರ ಶಾಪ್ಸಲ್ಲಿ, ಲೈಬ್ರರೀಸ್, ಫ್ಯಾಕ್ಟ್ರೀಸ್, ಗೇಮ್ಸ್, ಎಲೆಕ್ಟ್ರಾನಿಕ್ಸ್, ಸೆಕ್ಯೂರಿಟಿ ಸರ್ವಿಸಸ್ ಎಕ್ಸೆಟ್ರಾ. ಸೊ ಇದೆಲ್ಲ ನಾವು ಫೀಲ್ಡ್ ಒಳಗಡೆ ಕಂಪ್ಯೂಟರ್ನ ನಾವು ಬಳಸ್ತೀವಿ. ಬೇಸಿಕಲಿ ಕಂಪ್ಯೂಟರ್ ಏನಿದೆ ಅಂದರೆ, ಕಂಪ್ಯೂಟರ್ ಬಂದ್ಬಿಟ್ಟು ಒಂದು ಪ್ರೋಗ್ರಾಮೇಬಲ್ ಕಂಪ್ಯೂಟಿಂಗ್ ಮಷೀನ್ ಅಂತ. ನಾವು ಕಂಪ್ಯೂಟರ್ ಜನರೇಷನ್ಸ್ನ ನಾವು ನೋಡ್ತೀವಿ, ಜನರೇಷನ್ ಆಫ್ ಕಂಪ್ಯೂಟರ್ ಅಂತ. ಫಸ್ಟ್ ಜನರೇಷನ್ ಆಫ್ ಕಂಪ್ಯೂಟರ್ ಒಳಗಡೆ ನಮಗೆ ವ್ಯಾಕ್ಯೂಮ್ ಟ್ಯೂಬ್ಸ್ ಅಂತ ಇತ್ತು. ಅಂದರೆ ಕಂಪ್ಯೂಟರ್ ಸೈಜ್ ಏನಿದೆ ಅಲ್ವಾ, ತುಂಬ ದೊಡ್ಡದಾಗಿರ್ತಾ ಇತ್ತು. ಸೊ ಈಗಿನ ಜನರೇಷನ್ ಒಳಗಡೆ ನಾವು ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಏನು ನೋಡ್ತೀವಲ್ವಾ, ಸೊ ಫಸ್ಟ್ ಜನರೇಷನ್ ಒಳಗಡೆ ಕಂಪ್ಲೀಟ್ ನಿಮ್ಮ ರೂಮ್ ಏನಿದೆ ನೋಡಿ, ಸೈಜ್ 10x10 ರೂಮ್, ಕಂಪ್ಲೀಟ್ ಆ ರೂಮ್ ಒಳಗಡೆ ನಾವು ವ್ಯಾಕ್ಯೂಮ್ ಟ್ಯೂಬ್ಸ್ನ ಇಟ್ಬಿಟ್ಟು ಕಂಪ್ಯೂಟರ್ನ ನಾವೇನು ಮಾಡ್ತಾ ಇದ್ವಿ ಅಂದರೆ ಯೂಸ್ ಮಾಡ್ತಾ ಇದ್ವಿ. ಫಸ್ಟ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ವ್ಯಾಕ್ಯೂಮ್ ಟ್ಯೂಬ್ಸ್. ಸೆಕೆಂಡ್ ಜನರೇಷನ್ ಕಂಪ್ಯೂಟರ್ ಒಳಗಡೆ ಟ್ರಾನ್ಸಿಸ್ಟರ್ಸ್ ಬಳಸ್ತಾ ಇದ್ರು. ಫಸ್ಟ್ ಜನರೇಷನ್ ಒಳಗಡೆ ವ್ಯಾಕ್ಯೂಮ್ ಟ್ಯೂಬ್ಸ್ ಮತ್ತು ಸೆಕೆಂಡ್ ಜನರೇಷನ್ ಒಳಗಡೆ ಟ್ರಾನ್ಸಿಸ್ಟರ್ಸ್. ಥರ್ಡ್ ಜನರೇಷನ್ ಒಳಗಡೆ ಸರ್ಕ್ಯೂಟ್ ಬೋರ್ಡ್ಸ್ ಸ್ಟಾರ್ಟ್ ಮಾಡಿದ್ರು. ಸೊ ಫಸ್ಟ್ ಜನರೇಷನ್ ವ್ಯಾಕ್ಯೂಮ್ ಟ್ಯೂಬ್ಸ್, ಸೆಕೆಂಡ್ ಜನರೇಷನ್ ಟ್ರಾನ್ಸಿಸ್ಟರ್ಸ್, ಥರ್ಡ್ ಜನರೇಷನ್ ಬಂದ್ಬಿಟ್ಟು ಸರ್ಕ್ಯೂಟ್ಸ್, ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ನ ಬಳಸೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದ ಸಮ್ಮರಿ ಆಫ್ ಜನರೇಷನ್ ಆಫ್ ಕಂಪ್ಯೂಟರ್ಸ್ನ ನಾವು ನೋಡೋಣ. ಸೊ ವ್ಯಾಕ್ಯೂಮ್ ಟ್ಯೂಬ್ ಫಸ್ಟ್ ಜನರೇಷನ್ ಒಳಗಡೆ ಇದು ಇಯರ್ 1946 to 1957 ವರೆಗೆ ಇತ್ತು. ಸೊ ಅದಾದಮೇಲೆ ನೆಕ್ಸ್ಟ್ ಟ್ರಾನ್ಸಿಸ್ಟರ್ ಬಂತು. ಈ ಟ್ರಾನ್ಸಿಸ್ಟರ್ ಯಾವ ಟೈಮಲ್ಲಿ ಬಂತು ಅಂದರೆ 1956 ಇಲ್ಲಿಂದ 1964 ವರೆಗೆ ಬಂತು. ಅದಾದಮೇಲೆ ಟ್ರಾನ್ಸಿಸ್ಟರ್ದು ನೆಕ್ಸ್ಟ್ ಜನರೇಷನ್ ಸ್ಮಾಲ್ ಸ್ಕೇಲ್ ಇಂಟಿಗ್ರೇಷನ್ ಅಂತ ಬಂತು. ಇದು 1965ದಿಂದ ಸ್ಟಾರ್ಟ್ ಆಯಿತು. ಆಮೇಲೆ ಮೀಡಿಯಂ ಸ್ಕೇಲ್ ಇಂಟಿಗ್ರೇಷನ್ ಅಂತ ಆಯಿತು, ಇದು 1971 ಆಯಿತು. ಅದಾದಮೇಲೆ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ 1971 to 1977. ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ 1978 to 1991. ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ 1991 ಇಂದ ಸ್ಟಾರ್ಟ್. ಫಂಕ್ಷನಲ್ ಯೂನಿಟ್ಸ್ ಆಫ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಒಳಗಡೆ ಫಂಕ್ಷನ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಕಂಪ್ಯೂಟರ್ ಅನ್ನೋದು ಒಂದು ಎಲೆಕ್ಟ್ರಾನಿಕ್ ಡಿವೈಸ್ ಏನಿದಲ್ವಾ, ಇದರೊಳಗಡೆ 3 ಪ್ರಕಾರದಿಂದ ಏನಾಗುತ್ತೆ ಅಂದರೆ ಡಿವೈಡ್ ಮಾಡ್ತಾರೆ. ಸೊ ಒಂದು ಬಂದ್ಬಿಟ್ಟು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದಕ್ಕೆ ನಾವು CPU ಅಂತ ಹೇಳ್ತೀವಿ. ಆಮೇಲೆ ಅರ್ಥಮೆಟಿಕ್ ಲಾಜಿಕಲ್ ಯೂನಿಟ್, ಇದಕ್ಕೆ ALU ಅಂತ ಹೇಳ್ತೀವಿ. ಅದಾದಮೇಲೆ ಕಂಟ್ರೋಲ್ ಯೂನಿಟ್, ಇದಕ್ಕೆ ನಾವು CU ಕಂಟ್ರೋಲ್ ಯೂನಿಟ್ ಅಂತ ಹೇಳ್ತೀವಿ. ಆಮೇಲೆ ಕಂಪ್ಯೂಟರ್ ಪಾರ್ಟ್ಸ್ ಏನು ಮಾಡ್ತೀವಿ ಅಂದರೆ ಡಿವೈಡ್ ಮಾಡ್ತೀವಿ. ಕಂಪ್ಯೂಟರ್ನ 2 ಥರ ಡಿವೈಡ್ ಮಾಡ್ತೀವಿ. ಯಾವ್ದಾವ್ದು ಅಂದರೆ, ಒಂದೇದು ಬಂದ್ಬಿಟ್ಟು ಹಾರ್ಡ್ವೇರ್, ಕಂಪ್ಯೂಟರ್ ಹಾರ್ಡ್ವೇರ್, ಅದಾದಮೇಲೆ ಕಂಪ್ಯೂಟರ್ ಸಾಫ್ಟ್ವೇರ್. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ಕಂಪ್ಯೂಟರ್ ಸಾಫ್ಟ್ವೇರ್. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಅಂದರೆ ಫಿಸಿಕಲ್ ಕಾಂಪೊನೆಂಟ್ಸ್ ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ವಿಚ್ ವಿ ಕ್ಯಾನ್ ಫೀಲ್. ಅಂದರೆ ಫಿಸಿಕಲ್ ಕಾಂಪೊನೆಂಟ್ಸ್ ನಾವು ಟಚ್ ಮಾಡ್ಬೋದು ಮತ್ತು ನೋಡಬಹುದು. ಸೊ ಸಾಫ್ಟ್ವೇರ್ ಅಂದರೆ ನಮಗೆ ಟಚ್ ಮಾಡೋಕ್ಕಾಗಲ್ಲ, ಜಸ್ಟ್ ನಾವು ನೋಡ್ಬೋದು. ಕಂಪ್ಯೂಟರ್ ಹಾರ್ಡ್ವೇರ್ ಒಳಗಡೆ ಯಾವ್ದು ಹಾರ್ಡ್ವೇರ್ ಪಾರ್ಟ್ಸ್ ಬರುತ್ತೆ ನಾವು ನೋಡೋಣ. ಸೊ ಕಂಪ್ಯೂಟರ್ ಹಾರ್ಡ್ವೇರ್ ಪಾರ್ಟ್ಸಲ್ಲಿ ನೋಡಿ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಬರುತ್ತೆ, CPU. ಇದೇನಿದೆ ಅಲ್ವಾ ಕಂಪ್ಯೂಟರ್ದು ನಾವು ಬ್ರೈನ್ ಆಫ್ ದ ಕಂಪ್ಯೂಟರ್ ಅಂತಲೂ ಹೇಳ್ತೀವಿ. ಸೊ ನೆಕ್ಸ್ಟ್ ಮೆಮೊರಿ ಅಂತ ಬರುತ್ತೆ. ಮೆಮೊರಿ ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟಿಂದ ಪ್ರೊಸೆಸ್ ಆಗಿಬಿಟ್ಟು ನೆಕ್ಸ್ಟ್ ಸ್ಟೋರೇಜ್ ಮಾಡಬೇಕಂದ್ರೆ ನಾವು ಮೆಮೊರಿಯಲ್ಲಿ ಸ್ಟೋರೇಜ್ ಮಾಡಬೇಕು. ಅದಾದಮೇಲೆ ರ್ಯಾಮ್ ಅಂತ ಬರುತ್ತೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಇದಕ್ಕೆ ನಾವು ಟೆಂಪ್ರವರಿ ಸ್ಟೋರೇಜ್ ಮೆಮೊರಿ ಅಂತಲೂ ಹೇಳ್ತೀವಿ. ಅದಾದಮೇಲೆ ರೋಮ್ ಅಂತ ಹೇಳ್ತೀವಿ, ರೀಡ್ ಓನ್ಲಿ ಮೆಮೊರಿ. ಇದು ಬಂದ್ಬಿಟ್ಟು ಪರ್ಮನೆಂಟ್ ಮೆಮೊರಿ. ಬಟ್ ಇದು ಏನಾಗುತ್ತೆ ಅಂದರೆ, ಇದು ರೋಮ್ ಒಳಗಡೆ ನಾವು ಕೆಲವು ಪ್ರೋಗ್ರಾಮ್ಸ್ ಏನಿದೆ ಅಲ್ವಾ ಅದನ್ನೆಲ್ಲ ಸ್ಟೋರ್ ಮಾಡಬೇಕು. ಮತ್ತು ಕೆಲವು ಹಾರ್ಡ್ವೇರ್ ಕಾಂಪೊನೆಂಟ್ಸ್ ಬರುತ್ತೆ, ಕೀಬೋರ್ಡ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ಟೈಪಿಂಗ್ ಮಾಡೋದಕ್ಕೋಸ್ಕರ ಯೂಸ್ ಮಾಡ್ತೀವಿ. ಅದಾದಮೇಲೆ ಮೌಸ್ ಬಂದ್ಬಿಟ್ಟು ಒಂದು ಪಾಯಿಂಟಿಂಗ್ ಡಿವೈಸ್. ಅದಾದಮೇಲೆ VDU ಅಂತ ಹೇಳ್ತೀವಿ, ವಿಜುವಲ್ ಡಿಸ್ಪ್ಲೇ ಯೂನಿಟ್. ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂದರೆ ಇದು ಒಂದು ಔಟ್ಪುಟ್ ಡಿವೈಸ್. ಸೊ ಇದು ನಾವು ಮಾನಿಟರ್, ಸ್ಕ್ರೀನ್, ನಾವೇನು ಔಟ್ಪುಟ್ಗೋಸ್ಕರ ನಾವು ಯೂಸ್ ಮಾಡ್ತೀವಲ್ವಾ, ಅದಕ್ಕೆ ನಾವು ವಿಜುವಲ್ ಡಿಸ್ಪ್ಲೇ ಯೂನಿಟ್. ಇದರಲ್ಲಿ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂದರೆ ನಿಮಗೆ ವೆರೈಟಿ ಆಫ್ ಮಾನಿಟರ್ಸ್ ಬರುತ್ತೆ. LCD ಮಾನಿಟರ್ ಬರುತ್ತೆ, LED ಮಾನಿಟರ್ ಬರುತ್ತೆ, ಮತ್ತು TFT ಮಾನಿಟರ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರಿಂಟರ್, ಇದನ್ನು ಹಾರ್ಡ್ವೇರ್ ಕಾಂಪೊನೆಂಟ್. ಸೊ ಪ್ರಿಂಟರ್ ಏನು ಮಾಡುತ್ತೆ ಅಂದರೆ, ಸಾಫ್ಟ್ ಕಾಪಿ ಇದ್ದದನ್ನು ಹಾರ್ಡ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ. ಅಂದರೆ ಪೇಪರ್ ಒಳಗಡೆ ಪ್ರಿಂಟ್ ಆಗಿಬಿಟ್ಟು ಬರುತ್ತೆ. ಸೊ ಪ್ರಿಂಟರಲ್ಲಿ ನಿಮಗೆ 3 ಪ್ರಕಾರ ಬರುತ್ತೆ. ಯಾವ್ದು ಅಂದರೆ, ಒಂದು ಡಾಟ್ ಮ್ಯಾಟ್ರಿಕ್ಸ್ ಪ್ರಿಂಟರ್, ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಬ್ಯಾಂಕ್ಸಲ್ಲಿ ಮತ್ತು ರೈಲ್ವೆ ಸ್ಟೇಷನಲ್ಲಿ ಯೂಸ್ ಮಾಡ್ತಕ್ಕಂಥ ಪ್ರಿಂಟರ್. ಅದಾದಮೇಲೆ ಇಂಕ್ ಜೆಟ್ ಪ್ರಿಂಟರ್ ಅಂತ ಹೇಳ್ತೀವಿ. ಇಂಕ್ ಜೆಟ್ ಪ್ರಿಂಟರ್ ಅಂದರೆ ಕಲರ್ ಪ್ರಿಂಟ್ ನಾವೇನು ಕೊಡ್ತೀವಲ್ವಾ, ಸೊ ಕಲರ್ ಪ್ರಿಂಟರ್ ನಾವು ಬಳಸ್ತಕ್ಕಂಥದ್ದು ಇಂಕ್ ಜೆಟ್ ಪ್ರಿಂಟರ್. ಅದಾದಮೇಲೆ ಲೇಸರ್ ಪ್ರಿಂಟರ್. ಲೇಸರ್ ಪ್ರಿಂಟರ್ ಅಂದರೆ ನಿಮಗೆ ಪ್ರಿಂಟಿಂಗ್ ಸ್ಪೀಡ್ ಫಾಸ್ಟ್ ಇರುತ್ತೆ ಮತ್ತು ಕ್ಲಾರಿಟಿ ಚೆನ್ನಾಗಿರುತ್ತೆ ಲೇಸರ್ ಪ್ರಿಂಟರ್. ನೆಕ್ಸ್ಟ್ ಹಾರ್ಡ್ವೇರ್ ಡಿವೈಸ್ ಫ್ಲಾಪಿ ಡಿಸ್ಕ್ ಡ್ರೈವ್ ಅಂತ ಹೇಳ್ತೀವಿ. ಇದು ಫ್ಲಾಪಿ ಡಿಸ್ಕ್ ಡ್ರೈವ್ ಈ ಪ್ರೆಸೆಂಟ್ ಯಾರು ಬಳಸಲ್ಲ 2025 ಅಲ್ಲಿ, ಇದಕ್ಕಂದ್ರೆ ಇದು ಬಂದ್ಬಿಟ್ಟು ಔಟ್ಡೇಟೆಡ್ ಡಿವೈಸ್ ಅಂತ ಹೇಳ್ಬೋದು. ಆಮೇಲೆ ಸ್ಕ್ಯಾನರ್, ಇದು ಒಂದು ಹಾರ್ಡ್ವೇರ್ ಡಿವೈಸ್. ಸ್ಕ್ಯಾನರ್ ಏನು ಮಾಡುತ್ತೆ ಅಂದರೆ, ಹಾರ್ಡ್ ಕಾಪಿ ಇದ್ದದನ್ನು ಸಾಫ್ಟ್ ಕಾಪಿಯಾಗಿ ಕನ್ವರ್ಟ್ ಮಾಡುತ್ತೆ.
ಮತ್ತು ಸಿ ಡಿ ರೋಮ್ ಡ್ರೈವ್ ಅಂತ ಬರುತ್ತೆ. ಸಿ ಡಿ ರೋಮ್ ಡ್ರೈವ್ ಅಂದರೆ ಕಾಂಪ್ಯಾಕ್ಟ್ ಡಿಸ್ಕ್ ರೀಡ್ ಓನ್ಲಿ ಮೆಮೊರಿ. ಸಿ ಡಿ ರೋಮ್ ನಾವು ಬಳಸ್ತೀವಿ. ಫ್ಲಾಪಿಗೆ ಕಂಪೇರ್ ಮಾಡಿದ್ರೆ ಸಿ ಡಿ ರೋಮ್ ಒಳಗಡೆ ನಿಮಗೆ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಎಷ್ಟುವರೆಗೆ ಕೆಪಾಸಿಟಿ ಇರುತ್ತೆ ಅಂದರೆ 700 MB ವರೆಗೆ ಕೆಪಾಸಿಟಿ ಇರುತ್ತೆ. ನೆಕ್ಸ್ಟ್ ಡಿ ವಿ ಡಿ ರೋಮ್ ಅಂತ ಬಂತು. ಸಿ ಡಿ ರೋಮ್ದು ನೆಕ್ಸ್ಟ್ ಇದು ಡಿಜಿಟಲ್ ವಿಡಿಯೋ ಡಿಸ್ಕ್ ಅಥವಾ ಡಿಜಿಟಲ್ ವರ್ಸಟೈಲ್ ಡಿಸ್ಕ್ ಅಂತಲೂ ಹೇಳ್ತೀವಿ. ಸೊ ಸಿ ಡಿ ಕೆಪಾಸಿಟಿ ಬಂದ್ಬಿಟ್ಟು 700 MB ಆಗಿದ್ರೆ ನಿಮಗೆ ಡಿ ವಿ ಡಿ ಕೆಪಾಸಿಟಿ ಬಂದ್ಬಿಟ್ಟು 4 GB ಮೇಲ್ಗಡೆ ಇರುತ್ತೆ, 4.7 GB ಮೇಲ್ಗಡೆ ಇರುತ್ತೆ. ಅದಾದಮೇಲೆ ಸಿ ಡಿ ರೈಟರ್ ಅಥವಾ ಡಿ ವಿ ಡಿ ರೈಟರ್ ಅಂತ ಹೇಳ್ತೀವಲ್ವ. ಸೊ ರೀಡು ಮಾಡುತ್ತೆ ಮತ್ತು ರೈಟು ಮಾಡುತ್ತೆ. MT CD ಇದ್ದರೆ ಅದರೊಳಗಡೆ ರೈಟು ಮಾಡುತ್ತೆ. ಸೊ ಈಗೆಲ್ಲ ನೀವು ಹಾರ್ಡ್ವೇರ್ ಡಿವೈಸಸ್ನ ನೋಡಿದ್ರಿ. ಸೊ ನೆಕ್ಸ್ಟ್ ಏನಂದರೆ ಸಾಫ್ಟ್ವೇರ್. ಸೊ ಕಂಪ್ಯೂಟರ್ನ ನಾವು ಎರಡು ಪ್ರಕಾರ ಡಿವೈಡ್ ಮಾಡಿದ್ವಿ, ಒಂದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್. ಸೊ ಹಾರ್ಡ್ವೇರ್ ಅಂದರೆ ಫಿಸಿಕಲ್ ಕಾಂಪೊನೆಂಟ್ಸ್ ವಿಚ್ ವಿ ಕ್ಯಾನ್ ಟಚ್ ಆ್ಯಂಡ್ ಫೀಲ್. ಸೊ ಸಾಫ್ಟ್ವೇರ್ ಅಂದರೆ ಈ ಸಾಫ್ಟ್ವೇರಿಗೆ ನಾವು ಮೇನ್ಲಿ ಏನು ಮಾಡ್ತೀವಿ ಅಂದರೆ ಇದು ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಥವಾ ಸೆಟ್ ಆಫ್ ಇನ್ಸ್ಟ್ರಕ್ಷನ್ಸ್ ಅಂತಲೂ ಹೇಳ್ತೀವಿ. ಸಾಫ್ಟ್ವೇರ್ಸ್ ಒಳಗಡೆ ಮತ್ತೆ ಎರಡು ಪ್ರಕಾರ ಡಿವೈಡ್ ಮಾಡ್ತೀವಿ. ಒಂದು ಬಂದ್ಬಿಟ್ಟು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಬಂದ್ಬಿಟ್ಟು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಈಗ ಸಿಸ್ಟಮ್ ಸಾಫ್ಟ್ವೇರ್, ಇದು ಸಿಸ್ಟಮ್ ಸಾಫ್ಟ್ವೇರ್ ಅಂದರೆ ಕಂಪ್ಯೂಟರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಕಂಪ್ಯೂಟರ್ನ ಆನ್ ಮಾಡಬೇಕಂದ್ರೆ ಅದರೊಳಗಡೆ ಮೇನ್ ಕೋರ್ ಸಾಫ್ಟ್ವೇರ್ ಅಂತ ಹೇಳ್ತೀವಲ್ಲ, ಅದಕ್ಕೆ ನಾವು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಉದಾಹರಣೆಗೆ ನಿಮಗೆ ವಿಂಡೋಸ್ 10, ವಿಂಡೋಸ್ 11 ಈಗ ಪ್ರೆಸೆಂಟ್ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್ ಇದೆಯಲ್ಲ, ಅದಕ್ಕೆ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಸಿಸ್ಟಮ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್ ಎರಡು ಥರ ಡಿವೈಡ್ ಮಾಡ್ತೀವಿ ನಾವು ಸಾಫ್ಟ್ವೇರಲ್ಲಿ. ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂದರೆ ಕೆಲವು ಅಪ್ಲಿಕೇಶನ್ಸ್ಗೋಸ್ಕರ ಮಾತ್ರ ಯೂಸ್ ಮಾಡ್ತಕ್ಕಂಥ ಸಾಫ್ಟ್ವೇರ್. ಉದಾಹರಣೆಗೆ MS ಆಫೀಸ್ ಆಗಿರ್ಬೋದು, ಆಮೇಲೆ ನಿಮಗೆ VLC ಪ್ಲೇಯರ್, WinRAR, WinZip ಇದನ್ನೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್ ನಾವು ಯೂಸ್ ಮಾಡ್ತೀವಿ. ಅಪ್ಲಿಕೇಶನ್ ಸಾಫ್ಟ್ವೇರಲ್ಲಿ ನಿಮಗೆ ತುಂಬ ವೆರೈಟಿ ಇರುತ್ತೆ. ಸ್ಪ್ರೆಡ್ಶೀಟ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಉದಾಹರಣೆಗೆ ಎಕ್ಸೆಲ್. ಮತ್ತು ಮಲ್ಟಿಮೀಡಿಯಾ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಅಂದರೆ ಮಲ್ಟಿಮೀಡಿಯಾಗೆ ಬಳಸ್ತಕ್ಕಂಥದ್ದು VLC ಪ್ಲೇಯರ್, ಮೀಡಿಯಾ ಪ್ಲೇಯರ್, ಆಡಿಯೋ ಪ್ಲೇಯರ್ ಇದನ್ನೆಲ್ಲ. ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಸೊ MS ಆಫೀಸಲ್ಲಿ ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್ ಏನಿದೆ ಅಲ್ವಾ, ಇದು ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಒಳಗಡೆ ಬರುತ್ತೆ. ಎಂಟರ್ಪ್ರೈಸಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ, ಅಂದರೆ ಕೆಲವು ಯಾವುದಾದ್ರೂ ಒಂದು ಆರ್ಗನೈಸೇಷನ್, ಯಾವುದಾದ್ರೂ ಒಂದು ಕಂಪ್ನಿ ಬಳಸೋದಂದ್ರೆ ಸಪ್ರೇಟಾಗಿ ಸಾಫ್ಟ್ವೇರ್ ಪರ್ಚೇಸ್ ಮಾಡೋದಿರುತ್ತೆ, ಅದಕ್ಕೆ ನಾವು ಎಂಟರ್ಪ್ರೈಸಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಆಮೇಲೆ ಕೆಲವು ಸಿಮ್ಯುಲೇಷನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಸೊ ಇದು ಸಿಮ್ಯುಲೇಷನ್ ಸಾಫ್ಟ್ವೇರ್ ಏನಂದರೆ, ಉದಾಹರಣೆಗೆ ನಿಮಗೆ 4 ವೀಲರ್ ಅಥವಾ ಫ್ಲೈಟ್, ಸೊ ಒಂದೇ ಸಲ ಏನು ಮಾಡಲ್ಲ ಅಂದರೆ ನಿಮಗೆ ಡೈರೆಕ್ಟಾಗಿ 4 ವೀಲರ್ ನಿಮಗೆ ರನ್ ಮಾಡೋದಕ್ಕೋಸ್ಕರ ಕೊಡಲ್ಲ. ಸೊ 4 ವೀಲರ್ ಕಾರ್ ಅಥವಾ ಬಸ್ ರನ್ ಮಾಡೋದಕ್ಕಿಂತ ಮುಂಚೆ ಈಗ ಲೇಟೆಸ್ಟ್ ಆಗಿ ಏನು ಬಂದಿದೆ ಅಂದರೆ ಕೆಲವು ಸಿಮ್ಯುಲೇಷನ್ ಸಾಫ್ಟ್ವೇರ್ ಬಂದಿದೆ. ಸೊ ನಿಮಗೆ ಒಂದು VR ಹೆಡ್ಸೆಟ್ ಹಾಕ್ತಾರೆ, ಇಲ್ಲಾಂದರೆ ಒಂದು ದೊಡ್ಡದಾಗಿ ಒಂದು LCD ಸ್ಕ್ರೀನ್ ಇರುತ್ತೆ, ಅದ್ರ ಮುಂದ್ಗಡೆ ಕೂತ್ಕೊಂಡು ನೀವು ಏನು ಮಾಡ್ಬೋದು ಅಂದರೆ ಜಸ್ಟ್ ಸಾಫ್ಟ್ವೇರ್ ಒಳಗಡೆ ನೀವು ರನ್ ಮಾಡ್ಬೋದು, ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು. ಸೊ ಇವಾಗ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗುತ್ತಲ್ವಾ. ಸೊ ಗೇರ್ ಯಾವ ಥರ ಚೇಂಜ್ ಮಾಡೋದು, ಎಕ್ಸಲೇಟರ್ ಅಂದರೆ ಏನು, ಮತ್ತು ಬ್ರೇಕ್ ಅಂದರೆ ಏನು. ಸೊ ಆ ಸಿಮ್ಯುಲೇಟರ್ ಒಳಗಡೆ ನಿಮಗೆ ಪರ್ಫೆಕ್ಟ್ ಆದಮೇಲೆ ನೆಕ್ಸ್ಟ್ ನಿಮಗೆ ಫಿಸಿಕಲ್ ರಿಯಲ್ ಆಗಿ ನಿಮಗೆ ಕಾರ್ ಒಳಗಡೆ ಕೂಡಿಸ್ತಾರೆ. ನೆಕ್ಸ್ಟ್ ಆಕ್ಸೆಸ್ ಸಾಫ್ಟ್ವೇರ್, ಕಂಟೆಂಟ್ ಆಕ್ಸೆಸ್ ಸಾಫ್ಟ್ವೇರ್ ಅಂದರೆ ಕೆಲವು ವೆಬ್ ಬ್ರೌಸರ್ಸ್ ನೋಡ್ಬೋದು ನೀವು, ಅಂದರೆ ಮೊಜಿಲಾ ಫೈರ್ಫಾಕ್ಸ್ ಆಗಿರ್ಬೋದು, ಕ್ರೋಮ್ ಆಗಿರ್ಬೋದು, ಇದಕ್ಕೆ ನಾವು ಕಂಟೆಂಟ್ ಆಕ್ಸೆಸ್ ಸಾಫ್ಟ್ವೇರ್ ಅಂತ ಹೇಳ್ತೀವಿ. ಕೆಲವೊಂದು ಅಪ್ಲಿಕೇಶನ್ ಸೂಟ್ ಅಂತ ಹೇಳ್ತೀವಿ, ಅಂದರೆ ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್ ಅಂತ ಹೇಳ್ಬೋದು. ಸೊ ನಾವು ಮೈಕ್ರೋಸಾಫ್ಟ್ ಒಳಗಡೆ ನಾವು ನೋಡ್ಬೋದು ಮೈಕ್ರೋಸಾಫ್ಟ್ 365 ಅಂತ ಬರುತ್ತೆ. ಸೊ ಅದರಲ್ಲಿ ಅಪ್ಲಿಕೇಶನ್ ಸೂಟ್ ಅಂದರೆ ಅದರಲ್ಲಿ 3 ಬರುತ್ತೆ ಅಥವಾ 3ಕ್ಕಿಂತ ಜಾಸ್ತಿ ಸಾಫ್ಟ್ವೇರ್ಸ್ ಇರುತ್ತೆ. ಕಲೆಕ್ಷನ್ ಆಫ್ ಸಾಫ್ಟ್ವೇರ್ಸ್ ಅಂದರೆ ಮೈಕ್ರೋಸಾಫ್ಟ್ ಆಫೀಸ್, ಮೈಕ್ರೋಸಾಫ್ಟ್ ಎಕ್ಸೆಲ್, ಮೈಕ್ರೋಸಾಫ್ಟ್ ಪವರ್ ಪಾಯಿಂಟ್, ಅದಾದಮೇಲೆ ಆಕ್ಸಸ್ ಇದನ್ನೆಲ್ಲ ಇರುತ್ತೆ. ಅದೇ ಥರ ಓಪನ್ ಆಫೀಸ್ ಅಂತಲೂ ಬರುತ್ತೆ. ಓಪನ್ ಆಫೀಸ್ ಅಂದರೆ ಲೈನಿಕ್ಸ್ ಒಳಗಡೆಲ್ಲ ಯೂಸ್ ಮಾಡ್ತಕ್ಕಂಥದ್ದು, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಈ ಥರ. ಸೊ ಇದು ಕಂಬೈಂಡ್ ಆಗಿ ಬರ್ತಕ್ಕಂಥ ಸಾಫ್ಟ್ವೇರಿಗೆ ನಾವು ಅಪ್ಲಿಕೇಶನ್ ಸೂಟ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕೆಲವು ಯುಟಿಲಿಟಿ ಸಾಫ್ಟ್ವೇರ್ ಅಂತ ಬರುತ್ತೆ. ಇದು ಯುಟಿಲಿಟಿ ಸಾಫ್ಟ್ವೇರ್ ಅಂದರೆ ಕೆಲವು ಸಿಸ್ಟಮ್ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಅಥವಾ ಕೆಲವೊಂದು ಉದಾಹರಣೆಗೆ ನಾವು ಆ್ಯಂಟಿವೈರಸ್ ಅಂತ ಹೇಳ್ತೀವಿ. ಸೊ ಆ್ಯಂಟಿವೈರಸ್ ಇದು ಯಾವ ಅಂಡರ್ ಬರುತ್ತೆ ಅಂದರೆ ಯುಟಿಲಿಟಿ ಸಾಫ್ಟ್ವೇರ್ ಅಂಡರಲ್ಲಿ ಬರುತ್ತೆ. ಮತ್ತು ನಿಮ್ಮ ಸಿಸ್ಟಮ್ದು ಬ್ಯಾಕಪ್ ತೊಗೋಬೇಕಂದ್ರೆ ಕೆಲವು ಯುಟಿಲಿಟಿ ಸಾಫ್ಟ್ವೇರ್ ಯೂಸ್ ಮಾಡ್ತೀವಿ, ಅದಕ್ಕೆ ಸಿಸ್ಟಮ್ ಬ್ಯಾಕಪ್ ಅಂತ ಬರುತ್ತೆ. ಕೆಲವು ಥರ್ಡ್ ಪಾರ್ಟಿ ಸಾಫ್ಟ್ವೇರ್ಸ್ ಅಂತಲೂ ಹೇಳ್ತೀವಿ. ಕರೆಕ್ಟ್ ರಾತ್ರಿ 12 ಗಂಟೆ ಆದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಬ್ಯಾಕಪ್ ಏನಾಗುತ್ತೆ ಸ್ಟಾರ್ಟ್ ಆಗಿಬಿಡುತ್ತೆ. ಡೇಟಾ ಕಂಪ್ರೆಷನ್ ಅದು ಸಾಫ್ಟ್ವೇರ್ ಬರುತ್ತೆ. ಇದು ಯಾವ ಥರ ಅಂದರೆ, ಉದಾಹರಣೆಗೆ ನಿಮ್ಮದರಲ್ಲಿ ಈಗ ಒಂದು 2 MB ಆಫ್ ಡೇಟಾ ಇರುತ್ತೆ, ನೀವು ಮೇಲ್ ಕಳಿಸ್ಬೇಕಂದ್ರೆ ನೀವೇನು ಮಾಡೋದು ಅಂದರೆ ಆ ಡೇಟಾನ ಕಂಪ್ರೆಸ್ ಮಾಡಿ 2 MB ಇದ್ದದನ್ನು 1.5 MB ಮಾಡಿಬಿಟ್ಟು ಕಳಿಸ್ಬೋದು. ನೆಕ್ಸ್ಟ್ ಡಿಸ್ಕ್ ಕ್ಲೀನರ್ ಅಂತ ಇರುತ್ತೆ. ನಿಮ್ಮ ಹಾರ್ಡ್ ಡಿಸ್ಕ್ ಒಳಗಡೆ ಏನಾದರೂ ಅನ್ವಾಂಟೆಡ್ ಡೇಟಾ ಅದನ್ನೆಲ್ಲ ಇತ್ತಂದರೆ ಇದನ್ನು ಏನು ಮಾಡ್ತಾ ಅಂದರೆ ಡಿಸ್ಕ್ ಕ್ಲೀನ್ ಮಾಡುತ್ತೆ. ಡಿಸ್ಕ್ ಕಂಪ್ರೆಷನ್ ಅಂತ ಬರುತ್ತೆ. ಡಿಸ್ಕ್ ಕಂಪ್ರೆಷನ್ ಅಂದ್ರೂ ಅದೇ ಥರ. ಸೊ ಹಾರ್ಡ್ ಡಿಸ್ಕ್ ಅಥವಾ ಪೆನ್ ಡ್ರೈವ್ನ ಏನು ಮಾಡೋದು ಅಂದರೆ ಡೇಟಾನ ಕಂಪ್ರೆಸ್ ಮಾಡಿಬಿಟ್ಟು ಅದರೊಳಗಡೆ ಕೂಡಿಸ್ಬೋದು. ಡಿಸ್ಕ್ ಡಿಫ್ರಾಗ್ಮೆಂಟರ್ ಅಂತ ಬರುತ್ತೆ. ಅಂದರೆ ನಿಮ್ಮ ಹಾರ್ಡ್ ಡಿಸ್ಕ್ ಒಳಗಡೆ ಏನಾದರೂ ಬ್ಯಾಡ್ ಸೆಕ್ಟರ್ ಇತ್ತಂದರೆ ಇದು ಡಿಸ್ಕ್ ಡಿಫ್ರಾಗ್ಮೆಂಟಿಂಗ್ ಪ್ರೋಸೆಸ್ ಒಳಗಡೆ ಬ್ಯಾಡ್ ಸೆಕ್ಟರ್ ಎಲ್ಲ ರಿಮೂವ್ ಆಗುತ್ತೆ. ಅದಾದಮೇಲೆ ಡಿಸ್ಕ್ ಪಾರ್ಟಿಷನ್ ಅಂತ ಬರುತ್ತೆ. ಇವೆಲ್ಲ ಯುಟಿಲಿಟಿ ಸಾಫ್ಟ್ವೇರ್ಸ್ ಇವೆಲ್ಲ. ಡಿಸ್ಕ್ ಪಾರ್ಟಿಷನ್ ಅಂದರೆ ನಿಮ್ಮ ಹಾರ್ಡ್ ಡಿಸ್ಕ್ ಒಂದು 500 GB ಇದೆ ಅಂತ ಅಂದ್ಕೊಳ್ಳಿ. ಸೊ ಆ 500 GB /3/4 ಮಾಡ್ತೀವಲ್ವ ನಾವು, C ಡ್ರೈವ್, D ಡ್ರೈವ್, E ಡ್ರೈವ್. ಸೊ ಇದು ಡಿಸ್ಕ್ ಪಾರ್ಟಿಷನ್ ಯುಟಿಲಿಟಿ ಸಾಫ್ಟ್ವೇರಿಂದ ಮಾಡ್ಬೋದು. ಡಿಸ್ಕ್ ಸ್ಪೇಸ್ ಅನಲೈಸರ್ ಅಂದರೆ ಎಷ್ಟು ಸ್ಪೇಸ್ ಖಾಲಿ ಇದೆ, ಎಷ್ಟು ಸ್ಪೇಸ್ ನಾವು ಡೇಟಾ ತುಂಬಬಹುದು. ಸೊ ಇದರೊಳಗಡೆ ನಾವು ನೋಡ್ಬೋದು.
ಆರ್ಚಿವ್ ಯುಟಿಲಿಟಿ ಸಾಫ್ಟ್ವೇರ್ ಅಂದರೆ ಕೆಲವೊಂದು ಫೈಲ್ಸ್ನ ನಾವು ಹೈಡ್ ಮಾಡಿ ಇಡ್ಬೋದು, ಕೆಲವೊಂದು ಫೈಲ್ಸ್ನ ನಾವು ರೀಡ್ ಓನ್ಲಿ ಮಾಡ್ಬೋದು. ಈ ಥರ ಪರ್ಮಿಷನ್ ಏನು ಕೊಡ್ತೀವಲ್ಲ ಇದು ಆರ್ಚಿವ್ ಯುಟಿಲಿಟಿ ಸಾಫ್ಟ್ವೇರಿಂದ ಕೊಡ್ಬೋದು. ಆಮೇಲೆ ನೆಕ್ಸ್ಟ್ ಫಿರ್ಮ್ ವೇರ್ ಅಂತ ಒಂದು ಬರುತ್ತೆ. ಇದು ಫಿರ್ಮ್ ವೇರ್ ಯಾವ ಥರ ಇರುತ್ತೆ ಅಂದರೆ ಕೆಲವೊಂದು ಯಾವುದಾದ್ರೂ ಒಂದು ಚಿಪ್ ಇರುತ್ತೆ ಅಂತ ಅನ್ಕೊಡ್ರಿ, ಅದರೊಳಗಡೆ ನಾವು ಪ್ರೋಗ್ರಾಮ್ ಮಾಡಿಬಿಟ್ಟು ಆ ಚಿಪ್ನ ಯೂಸ್ ಮಾಡ್ತಕ್ಕಂಥದ್ದು. ಇದಕ್ಕೆ ನಾವು ಫಿರ್ಮ್ ವೇರ್ ಅಂತ ಹೇಳ್ತೀವಿ. ಸಣ್ಣ ಚಿಪ್ಪಲ್ಲಿ ಪ್ರೋಗ್ರಾಮ್ ಮಾಡೋದು. ಕಂಪ್ಯೂಟರ್ ಒಳಗಡೆ ಇನ್ಪುಟ್ ಅಂತ ಬರುತ್ತೆ. ಡೇಟಾನ ನಾವು ಇನ್ಪುಟ್ ಡಿವೈಸಸ್ ಇಂದ ಕಂಪ್ಯೂಟರ್ ಒಳಗಡೆ ಕಳಿಸೋದು. ಅದಾದ್ಮೇಲೆ ಪ್ರೋಸೆಸ್ ಅಂತ ಬರುತ್ತೆ. ಪ್ರೋಸೆಸ್ ಅಂದರೆ ಕಂಪ್ಯೂಟರ್ ನಾವು ಇನ್ಪುಟ್ ಡಿವೈಸ್ ಏನು ಕೊಟ್ಟಿರ್ತಾರಲ್ಲ ಅದು ಯೋಚನೆ ಮಾಡ್ತಕ್ಕಂಥದ್ದು. ಸೊ ಯಾವುದು ರೈಟ್ ಆನ್ಸರ್ ಕೊಡಬೇಕಂತ, ಸೊ ಅದು ಪ್ರೋಸೆಸ್. ಔಟ್ಪುಟ್ ಅಂದರೆ ನಿಮಗೆ ಪ್ರೋಸೆಸ್ ಮಾಡಿಬಿಟ್ಟು ಹೊರಗಡೆ ಏನು ಕೊಡ್ತಕ್ಕಂಥ ಡಿವೈಸ್ ಇದೆಲ್ಲ ಇದಕ್ಕೆ ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಇನ್ಪುಟ್, ಪ್ರೊಸೆಸಿಂಗ್ ಮತ್ತು ಔಟ್ಪುಟ್.